ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆಯ ನಗರಸಭೆ ಕಚೇರಿಯ ಹಿಂಭಾಗದಲ್ಲಿರುವ ಗುರುಸ್ಪರ್ಶ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ದೊರೆಯಲಿದೆ. ಮಕ್ಕಳ ತಜ್ಞರಾದ ಡಾಕ್ಟರ್ ಕಲ್ಯಾಣ್ ಎಸ್ ಜಿ ವಾರದ 7 ದಿನಗಳಲ್ಲಿ ಮಕ್ಕಳ ತುರ್ತು ಚಿಕಿತ್ಸೆ ಜೊತೆಗೆ ಪ್ರತಿದಿನ 7 ರಿಂದ ಮಧ್ಯರಾತ್ರಿ 12 ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದಾರೆ. ನವಜಾತ ಶಿಶು ಆರೈಕೆ, ರೋಗ ನಿರೋಧಕ ಲಸಿಕೆಗಳು, ಒಳರೋಗಿ ಮತ್ತು ಹೊರರೋಗಿ ಸೇವೆಗಳ ಜೊತೆಗೆ ಫೋಟೋಥೆರಪಿ ಮತ್ತು ನೆಬುಲೈಸೇಷನ್ ಸೇವೆಗಳು ಇವರಿಂದ ದೊರೆಯಲಿದೆ. ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಯಶಸ್ವಿನಿ ಜಿ ರವರು ವಾರದ 7 ದಿನಗಳಲ್ಲಿ ಬೆಳಗ್ಗೆ 10 ರಿಂದ ಮಧ್ಯಾಹ್ನ 2 ಗಂಟೆ, ಸಂಜೆ 6 ರಿಂದ 9 ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದು, ಬಂಜೆತನ ನಿವಾರಣೆ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸ್ಪೆಷಾಲಿಟಿ ತಜ್ಞರಾಗಿದ್ದು, ಇದರ ಜೊತೆಗೆ ಆಂಟಿನೇಟಲ್ ಕೇರ್, ನಾರ್ಮಲ್ ಡೆಲಿವರಿ ಮತ್ತು ಸಿಸೇರಿಯನ್ ಸೆಕ್ಷನ್, ಹೈ ರಿಸ್ಕ್ ಪ್ರೆಗ್ನೆನ್ಸಿ ಸರ್ವಿಸಸ್, ಫ್ಯಾಮಿಲಿ ಪ್ಲಾನಿಂಗ್ ಸರ್ವಿಸ್ ಸೇವೆಗಳ ಜೊತೆಗೆ ಗೈನಕಾಲಜಿಗೆ ಸಂಬಂಧಿಸಿದಂತೆ ಅಡೋಲಸೆಂಟ್ ಪ್ರಾಬ್ಲಮ್, PCOD ಪ್ರಾಬ್ಲಮ್, ಗರ್ಭಶಸ್ತ್ರ ಚಿಕಿತ್ಸೆ, ಕ್ಯಾನ್ಸರ್ ಸ್ಕ್ರೀನಿಂಗ್, ಲ್ಯಾಪ್ರೋಸ್ಕೋಪಿ ಸರ್ಜರಿ ಸೌಲಭ್ಯ ಇವರಿಂದ ದೊರೆಯಲಿದೆ. ಆಸ್ಪತ್ರೆಯಲ್ಲಿ ಔಷಧಿ ಅಂಗಡಿಯ ಸೌಲಭ್ಯ, ಒಳರೋಗಿಗಳ ಸಾಮಾನ್ಯ ಮತ್ತು ವಿಶೇಷ ಕೊಠಡಿಗಳ ಜೊತೆಗೆ ಆಕ್ಸಿಜನ್ ಸೌಲಭ್ಯದ ಕೊಠಡಿ ಸಹ ದೊರೆಯುತ್ತಿದೆ. ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ 7676985401ಕ್ಕೆ ಸಂಪರ್ಕಿಸುವುದು. ರಾಜ್ಯಾಧ್ಯಕ್ಷರ ಬಗ್ಗೆ, ಸಂಘಟನೆ ಬಗ್ಗೆ, ವ್ಯವಸ್ಥೆ ಬಗ್ಗೆ ಏಕಪಕ್ಷೀಯವಾಗಿ ಎಲ್ಲರೂ ತಗೊಂತಾರೆ. ರಾಷ್ಟ್ರೀಯ ನಾಯಕರು ಇಲ್ವಾ? ಅಲ್ಲಿ ರಾಷ್ಟ್ರೀಯ ನಾಯಕರ ಹತ್ರ ಈಗ ಹೋಗಿ ನಡ್ಡವ್ರ ಹತ್ರ ಮಾತಾಡ್ರಿ, ಅಮಿತ್ ಶಾ ಅವ್ರ ಹತ್ರ ಮಾತಾಡ್ರಿ. ಮುಂದಿನ ಅಧ್ಯಕ್ಷರು ಬೇಡ, ನಾನೇ ಆಯ್ತೀನಿ ಅಂತ ಹೇಳ್ರಿ. ಬೇಡ ಅಂದವ್ರು ಯಾರು? ಪಕ್ಷ ಯಾರನ್ನ ಅಧ್ಯಕ್ಷರು ಮಾಡ್ತಾರೋ ಅವ್ರು ಏನ್ ಹೇಳ್ತಾರೋ ಕೆಲಸನ ಮಾಡ್ತೀವಿ. ಏನೇ ಅಸಮಾಧಾನ ಇರ್ಬೋದು, ಏನೇ ಇರ್ಬೋದು. ಅದರಲ್ಲಿ ನಾವು 46 ವರ್ಷ ಕಾರ್ಯಕರ್ತರು ಬಾಯಿ ಮುಚ್ಕೊಂಡಿದ್ದೀವಿ. ಇವತ್ತು ನೀವು MP ಮಾಡಬೇಕು ಅಂತಂದ್ರೆ ಸುಮ್ಮನೆ ಅಲ್ಲ, ನಿನ್ ದುಡ್ಡು ಪ್ರಭಾವ ಎಲ್ಲ ನಡೆಯಲ್ಲ. ನಾನು ಹೇಳ್ದಲ್ಲ, ನಿನ್ ಕ್ಷೇತ್ರದಲ್ಲೇ ನೀನು 22,000 ಓಟ್ ತಗೊಂಡಿರೋದು. ನೀವು ಕಳಸರಿ ಚುನಾವಣೆ ಸಂದರ್ಭದಲ್ಲಿ ಗೋರಿಬಿದ್ನೂರಲ್ಲಿ ಯಾರು ಸಪೋರ್ಟ್ ಮಾಡಿದ್ರಿ? ನೀವು ಬಿಜೆಪಿ ಕ್ಯಾಂಡಿಡೇಟ್ ಮಾಡಿದ್ರಾ? ಕಾಂಗ್ರೆಸ್ ಕ್ಯಾಂಡಿಡೇಟ್, ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಸಪೋರ್ಟ್ ಮಾಡೋದು ಊರಿಗೆಲ್ಲ ಗೊತ್ತು. ಬಾಗೇಪಲ್ಲಿಯಲ್ಲಿ ಯಾರು ಸಪೋರ್ಟ್ ಮಾಡಿದ್ರಿ ನೀವು? ಪಾಪ ಮುನ್ರಾಜ್ ಅಂತೇಳಿ 63,000 ಓಟ್ ತಗೊಂಡ ಅವನು. ನೀನು ಯಾರಿಗೆ ಮಾಡಿದ್ದು? ಕಾಂಗ್ರೆಸ್ ಕ್ಯಾಂಡಿಡೇಟ್ ಸಪೋರ್ಟ್ ಮಾಡಿದೆ. ಹೊಸಕೋಟೆಯಲ್ಲಿ ಯಾರು ಸಪೋರ್ಟ್ ಮಾಡಿದೆ? ನೀನು ಕಾಂಗ್ರೆಸ್ ಕ್ಯಾಂಡಿಡೇಟ್ ಸಪೋರ್ಟ್ ಮಾಡಿದೆ. ದೇವನಹಳ್ಳಿಯಲ್ಲಿ ಯಾರು ಸಪೋರ್ಟ್ ಮಾಡಿದೆ? ನೀನು KH ಮುನಿಯಪ್ಪ ಸಪೋರ್ಟ್ ಮಾಡಿದೆ. ಹೋಗಲ್ಲಿ ಕಾರ್ಯಕರ್ತನ ಕೇಳ್ರಿ. ನೀನು ಪಕ್ಷದ ಬಗ್ಗೆ ಮಾತಾಡ್ತಾ ಇದೆಯಾ? ನೀನು ಪಕ್ಷ ಅಂದ್ರೆ ತಾಯಿ ಇದ್ದಂಗೆ ಸುಧಾಕರ್ ಅವರೇ. ಇಷ್ಟ ಇದ್ರೆ ಇರೋ, ಇವೆಲ್ಲ ಮಾತಾಡಕ್ ಹೋಗ್ಬೇಡ, ಡ್ಯಾಮೇಜ್ ಮಾಡಕ್ ಹೋಗ್ಬೇಡ. ನಿನ್ನಂತವ್ರು ಲಕ್ಷಾಂತರ ಜನ ನಮ್ಮ ಪಾರ್ಟಿಯಲ್ಲಿ ಅವ್ರೆ. ಈಗ ಅನೇಕ ಜನ ಪಾರ್ಟಿಗೆ ಹೊಸದಾಗಿ ಬಂದಿರೋರು ಪಕ್ಷದಲ್ಲಿ ಕೆಲಸ ಮಾಡ್ತಾ ಇಲ್ವ? ಅತ್ಲ ಕಡೆಗೆ ಅವ್ರು ಹೇಳಿದ್ದೇನು, ನಾನು 4 ವರ್ಷ ಮನೇಲಿ ಕುತ್ಕೊಳಕ್ ಆಗಲ್ಲ, ಬೇಜಾರಾಗ್ಬಿಟ್ಟೈತೆ, 4 ವರ್ಷ MP ಆಗ್ತೀನಿ ಅಂತ ಹೇಳಿದ್ ನೀವು. ನನ್ನ ಹತ್ರನೇ ಹೇಳಿದಿರಿ ನೀವು, ಕಾರ್ಯಕರ್ತರ ಹತ್ರ ಹೇಳಿದಿರಿ ನೀವು. ಅಂದ್ರೆ ನೀನು 4 ವರ್ಷ MP ಆಗೋದಕ್ಕೆ ಕಾರ್ಯಕರ್ತರು ಇಷ್ಟು ಶ್ರಮ ಪಡ್ಬೇಕಾಗಿತ್ತಾ? ಅಂದ್ರೆ ಮನೇಲಿ ಕುತ್ಕೊಳಕ್ಕಾಗಲ್ಲ ಅಂದ್ರೆ ನೀನು ಪೂರ್ತಿ ಅಧಿಕಾರ ನಿಮ್ಗೆ ಬೇಕಾ? ನಾನು 46 ವರ್ಷ ಇವತ್ತು ನಾನು ಮಂತ್ರಿ ಸ್ಥಾನ ಕೇಳಿಲ್ಲ. ನಾನು ಎಲ್ಲ ನಿಮ್ಗೆ ಬಿಟ್ಕೊಟ್ಟಿದೀನಿ. ಯಾಕಂದ್ರೆ ಪಕ್ಷಕ್ಕೆ ಬಂದಾಗ, ಸರ್ಕಾರ ಅಧಿಕಾರಕ್ಕೆ ಬಂದಾಗಂತ ಎಲ್ಲ ನಾವ್ ಯಾರು ಕೇಳಲೇ ಇಲ್ಲ. ಬಂದವರಿಗೆ ಕೊಡಿ ಸರ್ ಅಧಿಕಾರ, ನಮ್ಗೆ ಬರೀ ಗ್ರಾಂಟ್ ಕೊಡ್ರಿ ಅಂತ ಕೇಳಿದವರು. ಹೋಗು ಇವತ್ತು ಕಾಂಗ್ರೆಸ್ ಅಲ್ಲಿ ಮಾತಾಡು, ತಗೊಂತಾರೆ ನಿಮ್ಗೆ ಅಂತೇಳಿ. ಇಷ್ಟು ನೀವು ಕಳಸರಿ ಏನಾದ್ರೂ ನಾವು ಅಧಿಕಾರಕ್ಕೆ ಬರಲಿಲ್ಲ ಅಂತಂದ್ರೆ, ನೀವು ಆ ಕೋವಿಡ್ ಅಲ್ಲಿ ಮಾಡಿದಂತ ಹಗರಣಗಳಿದೆಯಲ್ಲ, ಅವ್ಯವಹಾರ ಇದೆಯಲ್ಲ, ಇದು ಪ್ರಮುಖ ಕಾರಣ. ಗೊತ್ತಿರಲಿ ನೀವು. ಕೆಲವ ಮಂತ್ರಿಗಳು ಯಾರಿದ್ರಿ, ನಿಮ್ಮ ಒಂದು ದುರಾಂಕಾರದಿಂದ ಕಾರ್ಯಕರ್ತನ ದೂರ ಇಟ್ಟು, ಆ ಕಾರ್ಯಕರ್ತರಿಗೆ ಯಾವ್ದು ಬೋರ್ಡ್ ಮೆಂಬರ್ಗಳು ಮಾಡಕ್ಕೆ ಅಡ್ಡ ಹಾಕೊಂಡು ನೀವು ಪಕ್ಷವನ್ನು ಅಧಿಕಾರಕ್ಕೆ ಬರ್ದಂಗೆ ಮಾಡಿದಂಥವ್ರು ನೀವು. ಇವತ್ತು ಪಕ್ಷದ ಬಗ್ಗೆ ಮಾತಾಡ್ತೀರಿ. ನೀವೇನಾಯ್ತು ಅಂತಂದ್ರೆ ರಾಜ್ಯದ ವರಿಷ್ಠರ ಹತ್ರ ಮಾತಾಡ್ರಿ, ರಾಷ್ಟ್ರೀಯ ನಾಯಕರ ಹತ್ರ ಮಾತಾಡ್ರಿ. ಮಾಧ್ಯಮದ ಮುಖಾಂತರ ನೀವು ಪ್ರಚಾರ ಮಾಡ್ಕೊಳಕ್ ಹೋದ್ರೆ ಅದು ನಡೆಯೋದಿಲ್ಲ. ಅದರಲ್ಲಿ